ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಪ್ರಣಾಮಗಳು. ಬನ್ನಿ ಇವತ್ತು ಟೈಪ್ಸ್ ಆಫ್ ಕಂಪ್ಯೂಟರ್ಸ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಕಂಪ್ಲೀಟ್ ಆಗಿತ್ತು. ಇವತ್ತು ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ನೋಡೋಣ. ಇದರಲ್ಲಿ 4 ಟೈಪ್ಸ್ ಬರುತ್ತೆ. ಬೇಸ್ಡ್ ಆನ್ ಆಪರೇಷನ್, ಬೇಸ್ಡ್ ಆನ್ ಕಾನ್ಫಿಗರೇಷನ್, ಬೇಸ್ಡ್ ಆನ್ ಯುಟಿಲಿಟಿ, ಬೇಸ್ಡ್ ಆನ್ ಮೋಡ್ ಆಫ್ ಯೂಸ್. ಬೇಸ್ಡ್ ಆನ್ ಆಪರೇಷನ್ 3 ಟೈಪ್ಸ್ ಇದೆ. ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್ ಆ್ಯಂಡ್ ಹೈಬ್ರಿಡ್ ಕಂಪ್ಯೂಟರ್. ಬೇಸ್ಡ್ ಆನ್ ಕಾನ್ಫಿಗರೇಷನ್ 4 types: microcomputer, mini computer, mainframe computer, supercomputer. Then based on utility ಬಂದು 2 types: general purpose computer, special purpose computer. Based on mode of use, palm top, laptop, PC, personal computer, workstation, client and server. These are the types of computer. ಇವತ್ತಿನ ವಿಡಿಯೋಲಿ ಬೇಸ್ಡ್ ಆನ್ ಆಪರೇಷನ್, ಬೇಸ್ಡ್ ಆನ್ ಕಾನ್ಫಿಗರೇಷನ್ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಸ್ಡ್ ಆನ್ ಯುಟಿಲಿಟಿ ಆ್ಯಂಡ್ ಬೇಸ್ಡ್ ಆನ್ ಮೋಡ್ ಆಫ್ ಯೂಸ್ನ ನೆಕ್ಸ್ಟ್ ವಿಡಿಯೋ ಮಾಡೋಣ. ಬನ್ನಿ ಬೇಸ್ಡ್ ಆನ್ ಆಪರೇಷನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಅನಲಾಗ್ ಕಂಪ್ಯೂಟರ್. Analog computer stores data continuously in the form of physical quantities and performs calculations with the help of measures. Analog computer ಡೇಟಾನ ಕಂಟಿನ್ಯೂಸ್ ಆಗಿ ಸ್ಟೋರ್ ಮಾಡುತ್ತೆ. ಯಾವ ಫಾರ್ಮಲ್ಲಿ ಅಂದರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಫಿಸಿಕಲ್ ವೇರಿಯಬಲ್ಸ್ ಫಾರ್ಮಲ್ಲಿ. ಪರ್ಫಾರ್ಮ್ ಕ್ಯಾಲ್ಕುಲೇಷನ್ಸ್ ವಿತ್ ದ ಹೆಲ್ಪ್ ಆಫ್ ಮೆಷರ್ಸ್ನ ಯೂಸ್ ಮಾಡ್ಕೊಂಡದು ಕ್ಯಾಲ್ಕುಲೇಷನ್ಸ್ನ ಮಾಡುತ್ತೆ. ಇಟ್ ಪ್ರೊಡ್ಯೂಸಸ್ ಔಟ್ಪುಟ್ ಇನ್ ದ ಫಾರ್ಮ್ ಆಫ್ ಗ್ರಾಫ್ ಫಾರ್ಮೆಟಲ್ಲಿ ಅದು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ನೀವು ಲ್ಯಾಬಲ್ಲೆಲ್ಲ ನೋಡಿರ್ತೀರ, ಡಿಪ್ಲೊಮೊ ಅಥವಾ BE ಈ ಥರದಲ್ಲಿ. ದೇ ಆರ್ ಯೂಸ್ಡ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಫಿಸಿಕಲ್ ವೇರಿಯಬಲ್ಸ್ ಸಚ್ ಆಸ್ ವೋಲ್ಟೇಜ್, ಪ್ರೆಷರ್, ಟೆಂಪರೇಚರ್, ಸ್ಪೀಡ್ ಎಕ್ಸೆಟ್ರಾ. ಏನೆಲ್ಲ ಕಂಪ್ಯೂಟರ್ಸ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದರೆ ಫಿಸಿಕಲ್ ವೇರಿಯಬಲ್ಸ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ, ಲೈಕ್ ವೋಲ್ಟೇಜ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಟೆಂಪರೇಚರ್, ಸ್ಪೀಡ್ ಈ ಥರದನ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಡಿಜಿಟಲ್ ಕಂಪ್ಯೂಟರ್. A digital computer is the most commonly used type of computer. ಡಿಜಿಟಲ್ ಕಂಪ್ಯೂಟರ್ನ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತೀವಿ ನಾವು. ಇಟ್ ವರ್ಕ್ಸ್ ವಿತ್ ಡೇಟಾ ರೆಪ್ರೆಸೆಂಟೆಡ್ ಇನ್ ಡಿಜಿಟಲ್ ಫಾರ್ಮ್ ಸಚ್ ಆಸ್ ಬೈನರಿ ಝೀರೋಸ್ ಆ್ಯಂಡ್ ಬೈನರಿ ಒನ್ಸ್. ಇಟ್ ಪರ್ಫಾರ್ಮ್ಸ್ ಫಾಸ್ಟರ್ ಆ್ಯಂಡ್ ಗಿವ್ಸ್ ಮೋರ್ ಅಕ್ಯುರೇಟ್ ರಿಸಲ್ಟ್. ಇದು ತುಂಬ ಫಾಸ್ಟಾಗಿ ಪರ್ಫಾರ್ಮ್ ಮಾಡುತ್ತೆ ಕ್ಯಾಲ್ಕುಲೇಷನ್ಸ್ನ, ತುಂಬ ಅಕ್ಯುರೇಟಾಗಿ ರಿಸಲ್ಟ್ಸ್ನ ಕೊಡುತ್ತೆ. ದೇ ಆರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಫಾರ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇನ್ ದ ಫೀಲ್ಡ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಡಿಸೈನ್, ರಿಸರ್ಚ್ ಆ್ಯಂಡ್ ಡೇಟಾ ಪ್ರೊಸೆಸಿಂಗ್. ಇದನ್ನೆಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತಾರಪ್ಪ ಅಂದರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ, ಲೈಕ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಫೀಲ್ಡಲ್ಲಿ ಆಗಿರ್ಬೋದು, ಡಿಸೈನ್ ಫೀಲ್ಡಲ್ಲಿ ಆಗಿರ್ಬೋದು, ರಿಸರ್ಚ್ ಮತ್ತು ಡೇಟಾ ಪ್ರೊಸೆಸಿಂಗಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಡಿಜಿಟಲ್ ಕಂಪ್ಯೂಟರಲ್ಲಿ ಇನ್ಪುಟ್ ಯೂನಿಟ್ ಇರುತ್ತೆ, CPU ಇರುತ್ತೆ, ಔಟ್ಪುಟ್ ಯೂನಿಟ್, ದೆನ್ ಮೆಮೊರಿ ಯೂನಿಟ್ ಆ್ಯಂಡ್ ಸ್ಟೋರೇಜ್ ಯೂನಿಟ್ ಇರುತ್ತೆ. ಇದು ಒಂದು ಬ್ಲ್ಯಾಕ್ ಡಯಾಗ್ರಾಮು. ಇದರಲ್ಲಿ ಇನ್ಪುಟ್ಸ್ ಯಾವ ಥರ ಕೊಡ್ತೀವಿ ಅಂದರೆ ಬೈನರಿ ಇನ್ಪುಟ್ಸ್ 0s and 1s ಫಾರ್ಮ್ಯಾಟಲ್ಲಿ ಕೊಡ್ತೀವಿ. ಈಚ್ ಬೈನರಿ ಡಿಜಿಟ್ ಈಸ್ ಕಾಲ್ಡ್ ಎ ಬಿಟ್. ನೆಕ್ಸ್ಟ್ ಒನ್ ಬಂದು ಹೈಬ್ರಿಡ್ ಕಂಪ್ಯೂಟರ್. ಹೈಬ್ರಿಡ್ ಕಂಪ್ಯೂಟರ್ ಇಸ್ ಎ ಕಾಂಬಿನೇಷನ್ ಆಫ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಕಂಪ್ಯೂಟರ್ಸ್. ಹೈಬ್ರಿಡ್ ಕಂಪ್ಯೂಟರ್ ಅಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಕಂಪ್ಯೂಟರ್. ಇನ್ ಲಾರ್ಜ್ ಇಂಡಸ್ಟ್ರೀಸ್ ಆ್ಯಂಡ್ ಬಿಸ್ನೆಸ್, ಎ ಹೈಬ್ರಿಡ್ ಕಂಪ್ಯೂಟರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಲಾಜಿಕಲ್ ಆಪರೇಷನ್ಸ್ ಆಸ್ ವೆಲ್ ಆಸ್ ಎಫಿಷಿಯಂಟ್ ಪ್ರೊಸೆಸಿಂಗ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಲಾರ್ಜ್ ಇಂಡಸ್ಟ್ರೀಸಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ಇದನ್ನೇ ಯೂಸ್ ಮಾಡ್ತಾರೆ ಲಾಜಿಕಲ್ ಆಪರೇಷನ್ಸ್ನ ಸಾಲ್ವ್ ಮಾಡೋಕ್ಕೆ. ಕೀ ಫೀಚರ್ಸ್ ಏನಪ್ಪ ಅಂತಂದರೆ it combines the speed and accuracy of digital computers with the real world measurement capability of analog computers. ಇದು ಎರಡರದ್ದು ಕಾಂಬಿನೇಷನ್ ಆಗಿರೋದ್ರಿಂದ ತುಂಬ ಅಕ್ಯುರಸಿ ಇರುತ್ತೆ ಮತ್ತು ಸೂಟಬಲ್ ಫಾರ್ ಅಪ್ಲಿಕೇಶನ್ಸ್ ವೇರ್ ಬೋತ್ ಕಂಟಿನ್ಯೂಸ್ ಆ್ಯಂಡ್ ಡಿಸ್ಕ್ರೀಟ್ ಡೇಟಾ ಆರ್ ರಿಕ್ವೈರ್ಡ್. ಕಂಟಿನ್ಯೂಸ್ ಡೇಟಾ ಅಂದರೆ ಫುಲ್ ಕಂಟಿನ್ಯೂಸ್ ಆಗಿದೆ, ಡಿಸ್ಕ್ರೀಟ್ ಡೇಟಾ ಎಲ್ಲೆಲ್ಲಿ ರಿಕ್ವೈರ್ಡ್ ಆಗಿರುತ್ತೋ ಅಲ್ಲೆಲ್ಲ ನಾವು ಇದನ್ನು ಯೂಸ್ ಮಾಡ್ಬೋದು. ಪ್ರೊವೈಡ್ಸ್ ಎಫಿಷಿಯಂಟ್ ಆ್ಯಂಡ್ ಅಕ್ಯುರೇಟ್ ರಿಸಲ್ಟ್. ಎಫಿಷಿಯಂಟ್ ಮತ್ತು ಅಕ್ಯುರೇಟ್ ರಿಸಲ್ಟ್ಸ್ನ ಕೊಡುತ್ತೆ. ಇದು ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇಂಡಸ್ಟ್ರಿಯಲಲ್ಲಿ, ಮೆಡಿಕಲ್ ಫೀಲ್ಡಲ್ಲಿ, ವೆದರ್ ಫೋರ್ಕಾಸ್ಟಿಂಗಲ್ಲೂ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಸಿಸ್ಟಮ್ಸಲ್ಲಿ, ಸೈಂಟಿಫಿಕ್ ರಿಸರ್ಚಲ್ಲಿ, ಲ್ಯಾಬ್ರೇಟರೀಸಲ್ಲಿ ಎಲ್ಲ ಹೈಬ್ರಿಡ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಬೇಸ್ಡ್ ಆನ್ ಕಾನ್ಫಿಗರೇಷನ್. ಫಸ್ಟ್ ಒನ್ ಮೈಕ್ರೋ ಕಂಪ್ಯೂಟರ್. ಮೈಕ್ರೋ ಕಂಪ್ಯೂಟರ್ಸ್ ಆರ್ ಸ್ಮಾಲ್ ಆ್ಯಂಡ್ ಇನ್ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ಸ್ ಫಾರ್ ಪರ್ಸನಲ್ ಯೂಸ್. ಮೈಕ್ರೋ ಕಂಪ್ಯೂಟರ್ಸು ಸ್ಮಾಲ್ ಆಗಿರುತ್ತೆ ಮತ್ತು ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರಲ್ಲ. ಇದು ಪರ್ಸ್ನಲ್ ಯೂಸ್ಗೆ ಕಂಫರ್ಟ್ ಆಗಿರುತ್ತೆ. ದೇ ಆರ್ ಪಾಪ್ಯುಲರ್ಲಿ ಯೂಸ್ಡ್ ಆಟ್ ಹೋಮ್ಸ್ ಫಾರ್ ಪ್ಲೇಯಿಂಗ್ ಗೇಮ್ಸ್ ಆ್ಯಂಡ್ ಸರ್ಫಿಂಗ್ ದ ಇಂಟರ್ನೆಟ್. ಪಾಪ್ಯುಲರ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಮನೆಯಲ್ಲಿ ಗೇಮ್ಸ್ ಆಡೋದಕ್ಕೆ ಮತ್ತು ಸರ್ಫಿಂಗ್ ದ ಇಂಟರ್ನೆಟ್ನ ಸರ್ಫ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಸ್ ಯಾವುದಪ್ಪ ಅಂದರೆ ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಟ್ಯಾಬ್ಲೆಟ್, ಸ್ಮಾರ್ಟ್ಫೋನ್ಸ್ ಇದೆಲ್ಲ ಎಕ್ಸಾಂಪಲ್ಸ್ ಆಗಿರುತ್ತೆ. ಕೀ ಫೀಚರ್ಸ್ ಏನಂದರೆ ಸ್ಮಾಲ್ ಇನ್ ಸೈಜ್ ಸ್ಮಾಲ್ ಇರುತ್ತೆ.
ಅಷ್ಟೊಂದು ಎಕ್ಸ್ಪೆನ್ಸಿವ್ ಇರಲ್ಲ, ಇನ್ಎಕ್ಸ್ಪೆನ್ಸಿವ್ ಆ್ಯಂಡ್ ಅಫೋರ್ಡಬಲ್ ಆಗಿರುತ್ತೆ. ಡಿಸೈನ್ ಫಾರ್ ಇಂಡಿವಿಜುವಲ್ ಯೂಸ್ಗೋಸ್ಕರ ಇದನ್ನ ಡಿಸೈನ್ ಮಾಡಿರ್ತಾರೆ. ಲೋ ಪವರ್ ಕನ್ಸಂಪ್ಷನ್, ಜಾಸ್ತಿ ಪವರ್ ಏನು ಬೇಕಾಗಲ್ಲ, ಲೋ ಪವರ್ ಕನ್ಸಂಪ್ಷನಲ್ಲೇ ಇದನ್ನ ಯೂಸ್ ಮಾಡ್ಕೋಬೋದು. ಯೂಸ್ಡ್ ಅಟ್ ಹೋಮ್ಸ್, ಪ್ಲೇಯಿಂಗ್ ಗೇಮ್ಸ್ ಆ್ಯಂಡ್ ಸರ್ಫಿಂಗ್ ದ ಇಂಟರ್ನೆಟ್. Next one, mini computer. Mini computers possesses most of the features and capabilities of a large computer but are smaller in physical size. ಈ ಮಿನಿ ಕಂಪ್ಯೂಟರು ಲಾರ್ಜ್ ಕಂಪ್ಯೂಟರ್ ಇರ್ತಕ್ಕಂಥ ಫೀಚರ್ಸ್ ಮತ್ತು ಕೇಪಬಿಲಿಟೀಸ್ನ ಮೋಸ್ಟ್ ಎಲ್ಲಾನು ಅದರಲ್ಲಿ ಇರುತ್ತೆ ಆಲ್ಮೋಸ್ಟು, ಬಟ್ ಸ್ಮಾಲರ್ ಇನ್ ಫಿಸಿಕಲ್ ಸೈಜಿಗೆ ಕಂಪೇರ್ ಮಾಡಿದ್ರೆ ಇದು ಚಿಕ್ಕದಾಗಿರುತ್ತೆ ಲಾರ್ಜರ್ ಕಂಪ್ಯೂಟರ್ಗಿನ. ದೇ ಆರ್ ಯೂಸ್ಡ್ ಆಸ್ ಸ್ಮಾಲ್ ಆರ್ ಮಿಡ್ ರೇಂಜ್ ಆಪರೇಟಿಂಗ್ ಬಿಸ್ನೆಸಸ್ ಆ್ಯಂಡ್ ಸೈಂಟಿಫಿಕ್ ಅಪ್ಲಿಕೇಶನ್ಸ್. ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸ್ಮಾಲ್ ಅಥವಾ ಮಿಡ್ ರೇಂಜ್ ಬಿಸ್ನೆಸ್ಸಲ್ಲಿ ಮತ್ತು ಸೈಂಟಿಫಿಕ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ. ಕೀ ಫೀಚರ್ಸ್ ಏನಪ್ಪ ಅಂದರೆ ಐ ಪ್ರೊಸೆಸಿಂಗ್ ಪವರ್, ಸಪೋರ್ಟ್ಸ್ ಮಲ್ಟಿಪಲ್ಸ್ ಯೂಸರ್ಸ್ನ ಸಪೋರ್ಟ್ ಮಾಡುತ್ತೆ, ಲಾರ್ಜ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ, ರಿಲಯಬಲ್ ಆ್ಯಂಡ್ ಫ್ಲೆಕ್ಸಿಬಲ್ ಆಗಿ ಕೂಡ ಇರುತ್ತೆ, ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಕಂಪೇರ್ ಟು ದ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ಗೆ ಕಂಪೇರ್ ಮಾಡಿದ್ರೆ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಅಪ್ಲಿಕೇಶನ್ಸ್ ಬಂದು ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ಬೋದು, ಸೈಂಟಿಫಿಕ್ ಲ್ಯಾಬೊರೇಟರೀಸಲ್ಲಿ, ನೆಕ್ಸ್ಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್ ಅಪ್ಲಿಕೇಶನ್ಸಲ್ಲಿ, ಮಲ್ಟಿ ಯೂಸರ್ ಎನ್ವಿರಾನ್ಮೆಂಟಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್, ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಆರ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಲಾರ್ಜ್ ಸೈಜ್ಡ್ ಕಂಪ್ಯೂಟರ್ಸ್. ಇದು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತು ತುಂಬ ಲಾರ್ಜ್ ಸೈಜ್ಡ್, ದೊಡ್ಡ ಸೈಜಲ್ಲಿ ಇರುತ್ತೆ ಕಂಪ್ಯೂಟರ್ಸು. ದೇ ಆರ್ ಕೇಪಬಲ್ ಆಫ್ ಸಪೋರ್ಟಿಂಗ್ ಹಂಡ್ರೆಡ್ಸ್ ಆಫ್ ಯೂಸರ್ಸ್ ಸೈಮಲ್ಟೇನಿಯಸ್ಲಿ. 100 ಆಫ್ ಯೂಸರ್ಸ್ನ ಇದು ಸೈಮಲ್ಟೇನಿಯಸ್ಲಾಗಿ ಸಪೋರ್ಟ್ ಮಾಡ್ತಾರಂಥ ಕೇಪಬಿಲಿಟಿ ಇದಕ್ಕಿರುತ್ತೆ. ದೇ ಆರ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಲಾರ್ಜ್ ಸ್ಕೇಲ್ ಅಪ್ಲಿಕೇಶನ್ಸ್. ಇದನ್ನು ಪರ್ಟಿಕ್ಯುಲರಾಗಿ ಸ್ಪೆಸಿಫಿಕ್ ಲಾರ್ಜ್ ಸ್ಕೇಲ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತಾರೆ. ಎಲ್ಲಿ ಅಂದರೆ ಬ್ಯಾಂಕಿಂಗಲ್ಲಾಗಿರ್ಬೋದು, ಏರ್ಲೈನಲ್ಲಾಗಿರ್ಬೋದು, ಗೌರ್ಮೆಂಟ್ ಸೆಕ್ಟರ್ಸಲ್ಲಾಗಿರ್ಬೋದು, ಹೆಲ್ತ್ ಕೇರ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಾಗಿರ್ಬೋದು, ಮತ್ತು ಲಾರ್ಜ್ ಎಂಟರ್ಪ್ರೈಸಲ್ಲಿ ಇದನ್ನೇ ಯೂಸ್ ಮಾಡ್ತಾರೆ. ಇಟ್ ಸಪೋರ್ಟ್ಸ್ 100 ಆಫ್ ಯೂಸರ್ಸ್ ಸೈಮಲ್ಟೇನಿಯಸ್ಲಿ. ಸೊ ಪವರ್ಫುಲ್ ಆಗಿರುತ್ತೆ, ರಿಲಯಬಲ್ ಆಗಿರುತ್ತೆ, ಹೈ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ, ಹೈಲಿ ಸೆಕ್ಯೂರ್ಡ್ ಆ್ಯಂಡ್ ಡೇಟಾ ಇಂಟಿಗ್ರಿಟಿ, ಹೈ ಸೆಕ್ಯೂರಿಟಿ ಇರುತ್ತೆ ಮತ್ತು ಡೇಟಾ ಇಂಟಿಗ್ರಿಟಿ ಇರುತ್ತೆ. ಡಿಸೈನ್ ಫಾರ್ ಕಂಟಿನ್ಯೂಸ್ ಆಪರೇಷನ್ಸ್ಗೆ ಇದನ್ನು ಡಿಸೈನ್ ಮಾಡಿರ್ತಾರೆ. ಸೊ ಇದು ಈ ಥರ ಲಾರ್ಜ್ ಸ್ಕೇಲ್ ಅಪ್ಲಿಕೇಶನ್ಸಲ್ಲಿ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ಬೇಸ್ಡ್ ಆನ್ ಕಾನ್ಫಿಗರೇಷನ್. ಲಾಸ್ಟ್ ಒನ್ ಬಂದು ಸೂಪರ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ಸ್ ಆರ್ ಪವರ್ಫುಲ್, ಎಕ್ಸ್ಪೆನ್ಸಿವ್ ಆ್ಯಂಡ್ ದ ಫಾಸ್ಟೆಸ್ಟ್ ಕಂಪ್ಯೂಟರ್ಸ್. ಸೂಪರ್ ಕಂಪ್ಯೂಟರ್ಸು ಪವರ್ಫುಲ್ ಆಗಿರುತ್ತೆ, ಹಂಗೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತು ಫಾಸ್ಟೆಸ್ಟ್ ಕಂಪ್ಯೂಟರ್ಸ್ ಕೂಡ ಆಗಿರುತ್ತೆ. ದೇ ಹ್ಯಾವ್ ಆರ್ಕಿಟೆಕ್ಚರಲ್ ಆ್ಯಂಡ್ ಆಪರೇಷನಲ್ ಪ್ರಿನ್ಸಿಪಲ್ಸ್ ಫ್ರಮ್ ಪ್ಯಾರಲಲ್ ಆ್ಯಂಡ್ ಗ್ರಿಡ್ ಪ್ರೊಸೆಸಿಂಗ್. ಅದರಲ್ಲಿ ಆರ್ಕಿಟೆಕ್ಚರ್ ಆ್ಯಂಡ್ ಆಪರೇಷನಲ್ ಪ್ರಿನ್ಸಿಪಲ್ ಪ್ಯಾರಲಲ್ ಮತ್ತು ಗ್ರಿಡ್ ಪ್ರೊಸೆಸಿಂಗಲ್ಲಿ ಕೂಡ ಇರುತ್ತೆ. ದೇ ಕ್ಯಾನ್ ಪರ್ಫಾರ್ಮ್ ಬಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ಪರ್ ಸೆಕೆಂಡ್. ಬಿಲಿಯನ್ಸ್ ಮತ್ತು ಟ್ರಿಲಿಯನ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ಪರ್ ಸೆಕೆಂಡಲ್ಲಿ ಅದು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಕೆಪಬಿಲಿಟಿ ಅದಕ್ಕೆ ಇರುತ್ತೆ. ದೇ ಆರ್ ಯೂಸ್ಡ್ ಫಾರ್ ಅಪ್ಲಿಕೇಶನ್ ರಿಕ್ವೈರಿಂಗ್ ಲಾರ್ಜ್ ಅಮೌಂಟ್ಸ್ ಆಫ್ ಮ್ಯಾಥಮೆಟಿಕಲ್ ಕಾಂಪಿಟೇಷನ್ಸ್. ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ತುಂಬ ಲಾರ್ಜ್ ಅಮೌಂಟ್ಸ್ ಆಫ್ ಮ್ಯಾಥಮೆಟಿಕಲ್ ಕಾಂಪಿಟೇಷನ್ಸ್ನ ಸಾಲ್ವ್ ಮಾಡಬೇಕಾಗಿರುತ್ತಲ್ಲ ಅಲ್ಲಿ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ವೆದರ್ ಫಾರ್ಕಾಸ್ಟಿಂಗ್, ಫ್ಲೂಯಿಡ್ ಡೈನಮಿಕ್ಸ್, ಗ್ರಾಫಿಕ್ ಡಿಸೈನ್ಸ್ ಈ ಥರದಲ್ಲಿ ಯೂಸ್ ಮಾಡ್ತಾರೆ. ಕೀ ಫೀಚರ್ಸ್ನ ನೋಡೋದಾದರೆ ವೆರಿ ಹೈ ಸ್ಪೀಡ್ ಇರುತ್ತೆ, ಮ್ಯಾಸಿವ್ ಪ್ಯಾರಲಲ್ ಪ್ರೊಸೆಸಿಂಗ್ ಮಾಡುತ್ತೆ, ಹ್ಯೂಜ್ ಮೆಮೊರಿ ಕೆಪಾಸಿಟಿ ಇರುತ್ತೆ, ಹೈಲಿ ರಿಲಯಬಲ್ ಆಗಿರುತ್ತೆ ಮತ್ತು ಹೈಲಿ ಸೆಕ್ಯೂರ್ಡ್ ಕೂಡ ಇರುತ್ತೆ, ವೆರಿ ಎಕ್ಸ್ಪೆನ್ಸಿವ್ ಕೂಡ ಹೌದು. ಅಪ್ಲಿಕೇಶನ್ಸ್ ನೋಡಿದ್ರೆ ಹೇಳಿದ್ನಲ್ಲ, ವೆದರ್ ಫಾರ್ಕಾಸ್ಟಿಂಗಲ್ಲಿ, ಫ್ಲೂಯಿಡ್ ಡೈನಮಿಕ್ಸ್, ಗ್ರಾಫಿಕ್ ಡಿಸೈನ್, ಸೈಂಟಿಫಿಕ್ ರಿಸರ್ಚಲ್ಲಿ, ಸಿಮ್ಯುಲೇಷನ್ಸಲ್ಲಿ ಯೂಸ್ ಮಾಡ್ತಾರೆ. ಇಂಡಿಯಾ ಲಾಂಚ್ಡ್ ಮಿಹಿರ್ ಸೂಪರ್ ಕಂಪ್ಯೂಟರ್ ರೀಸೆಂಟ್ಲಿ ಟು ಇಂಪ್ರೂವ್ ಇಂಡಿಯಾಸ್ ವೆದರ್ ಫಾರ್ಕಾಸ್ಟಿಂಗ್. ನಮ್ಮ ಇಂಡಿಯಾದಲ್ಲಿ ಮಿಹಿರ್ ಅನ್ನೋ ಸೂಪರ್ ಕಂಪ್ಯೂಟರ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ವೆದರ್ ಫಾರ್ಕಾಸ್ಟಿಂಗ್ ಪರ್ಪಸ್ ಇಂದ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು 2 ಟೈಪ್ಸ್ ಆಫ್ ಕಂಪ್ಯೂಟರ್ಸ್ನ ನೋಡಿದ್ವಿ, ಬೇಸ್ಡ್ ಆನ್ ಆಪರೇಷನ್, ಇನ್ನೊಂದು ಬಂದು ಬೇಸ್ಡ್ ಆನ್ ಕಾನ್ಫಿಗರೇಷನ್. ನೆಕ್ಸ್ಟ್ ಇನ್ನು ಬೇಸ್ಡ್ ಆನ್ ಯುಟಿಲಿಟಿ ಆ್ಯಂಡ್ ಬೇಸ್ಡ್ ಆನ್ ಮೋಡ್ ಆಫ್ ಯೂಸ್ನ ನಾಳೆ ಕ್ಲಾಸಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಪರ್ಟಿಕ್ಯುಲರ್ಲಿ ಯಾರು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಆ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಬಿಕಾಸ್ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್. ಟೇಕ್ ಕೇರ್. ಬಾಯ್ ಬಾಯ್.